ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂಥ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದೇ ಸ್ವೀಟ್ ಪಡ್ಡು. ಇದು ನಮ್ಮ ಅಜ್ಜಿಯ ರೆಸಿಪಿ. ನಮ್ಮ ಅಜ್ಜಿ ನಮ್ಮ ಅಮ್ಮನಿಗೆ ಹೇಳ್ಕೊಟ್ಟಿರಂತೆ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ. ಒಂದು ಗ್ಲಾಸ್ ಅಕ್ಕಿಯನ್ನು ಓವರ್ ನೈಟ್ ಸೋಕ್ ಮಾಡಿ ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನಂತರ 2-4 ಯಾಲಕ್ಕಿಗಳನ್ನು ಹಾಕಿ 300 ಗ್ರಾಮ್ ಬೆಲ್ಲದ ಕ್ಯೂಬ್ಸನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಬ್ಲೆಂಡ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ 2 ಟೇಬಲ್ ಸ್ಪೂನ್ ಕೋಕೋನಟ್ ಅನ್ನ ತುರಿದುಕೊಂಡಿರೋದನ್ನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಯಾಟರ್ ರೆಡಿ ಆಗಿದೆ. ಸ್ಟವ್ ಮೇಲೆ ಪಡ್ಡು ಹೋಳನ್ನ ಕಾಯೋದಕ್ಕೆ ಬಿಟ್ಟು ನಂತರ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ ಈಗ ಪಡ್ಡು ಬ್ಯಾಟರ್ ಅನ್ನ ಹಾಕ್ತಾ ಇದ್ದೀನಿ ಪಡ್ಡು ಹೋಳಿಗೆ. ಪಡ್ಡೂಸ್ ಎಲ್ಲ ಪ್ಯಾನಿಗೆ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡಿದ ನಂತರ ಲಿಡ್ಡನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ಡನ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಕುಕ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ಲಿಡ್ಡನ್ನ ಓಪನ್ ಮಾಡಿ ಮತ್ತೊಂದು ಸೈಡು ಫ್ಲಿಪ್ ಮಾಡ್ತಾ ಇದ್ದೀನಿ. ಪಡ್ಡುಗಳನ್ನ ಮತ್ತೊಂದು ಸೈಡು ಫ್ಲಿಪ್ ಮಾಡಿ ಸ್ವಲ್ಪ ಎಣ್ಣೆಯನ್ನ ಹಾಕ್ತಾ ಇದ್ದೀನಿ ಮೇಲೆ. ಎಣ್ಣೆ ಹಾಕಿದ ನಂತರ ಮತ್ತೊಮ್ಮೆ ಲಿಡ್ಡನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ಡನ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಕುಕ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿಯಾದ ಸೋಡಾವನ್ನ ಯೂಸ್ ಮಾಡಿಲ್ಲ. ದಿಸ್ ಇಸ್ ಹೆಲ್ದಿ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಇದು ಹಳೆ ಕಾಲದ ತಿಂಡಿ ಅಂತಾನೆ ಹೇಳ್ಬೋದು. ದೊಡ್ಡವರಿಂದ ಚಿಕ್ಕ ಮಕ್ಕಳವರೆಗೆ ಈ ಸಿಹಿ ಪಡ್ಡು ಇಷ್ಟ ಆಗುತ್ತೆ. ಇವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ. ಬಿಸಿ ಬಿಸಿ ತಿಂದ್ರಂತೂ ಸೂಪರ್ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿ ಅಮೇಝಿಂಗ್ ಆಗಿರುತ್ತೆ. ಇದನ್ನ ತುಪ್ಪದ ಜೊತೆ ಡಿಪ್ ಮಾಡ್ಕೊಂಡು ತಿಂದರೆ ಸ್ವರ್ಗ ಅಂತ ಹೇಳ್ಬೋದು. ಈಗ ನಮ್ಮ ಅಜ್ಜಿಯ ರೆಸಿಪಿ ಸಿಹಿ ಪಡ್ಡು ರೆಡಿ ಆಗಿದೆ. Thanks for watching.